ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಯುಧಿಷ್ಠಿರ ಉವಾಚ ಕಿಮೇಕಂದೈವ ತಲ್ಲೋಕೆ ಕ್ಯೌವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಃ ಪ್ರಾಪ್ನುಯುರ್ಮಾನವಾಃ ಶುಭಂ. ಯುಧಿಷ್ಠಿರನು ಹೇಳಿದನು. ಇಲ್ಲಿ ಧರ್ಮರಾಯನು ಭೀಷ್ಮರನ್ನು ಪ್ರಶ್ನೆ ಮಾಡುತ್ತಿದ್ದಾನೆ. ಯಾವ ಒಬ್ಬ ದೇವನನ್ನು ಲೋಕದಲ್ಲಿ, ವೇದದಲ್ಲಿ, ಸಕಲ ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ? ಯಾವ ಒಬ್ಬ ದೇವನ ಅಪ್ಪಣೆಯಂತೆ ಎಲ್ಲರೂ ನಡೆದುಕೊಳ್ಳುತ್ತಾರೋ ಆ ಹಿರಿಯನಾದ, ಮುಖ್ಯನಾದ ಒಬ್ಬ ದೇವನು ಯಾರು? ಒಂದೇ ಒಂದಾಗಿರುವ ಪರಾಯಣವು ಯಾವುದು? ಯಾವುದರಿಂದ ಹೃದಯ ಗ್ರಂಥಿಯು ಬಿಚ್ಚಿಕೊಳ್ಳುವುದೋ, ಸರ್ವ ಸಂಶಯಗಳು ನಾಶವಾಗುವೋ, ಸರ್ವ ಕರ್ಮಗಳು ಕ್ಷಯವಾಗುವುವೋ, ಮೋಕ್ಷ ಪ್ರಾಪ್ತಿಯಾಗುವುದೋ ಆ ಒಂದು ಮುಖ್ಯವಾಗಿರುವ ಪರಾಯಣವು ಯಾವುದು? ಒಬ್ಬನೇ ಒಬ್ಬನಾಗಿರುವ ಕೊನೆಯ ಹಿರಿಯ ಆಸರೆ ಯಾರು? ಯಾರನ್ನು ಹೊಗಳಿ, ಹಾಡಿ, ಅರ್ಚಿಸಿ, ಆರಾಧಿಸುವುದರಿಂದ ಮಾನವನಿಗೆ ಒಳಿತು. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.